ಮಗಳೇ, ಇನ್ನೊಂದ್ಕಿತ ಯೋಚನೆ ಮಾಡು. ನಿನ್ಗೆ ಏನೋ ಬೇಜಾರಾಯ್ತಾ ಇದ್ರೆ ಬೇಕಾದ್ರೆ ಬೇಡ. ನಾನೇನು ಅನ್ಕೊಂಡೆ ಅಂತಂದ್ರೆ, ಈ ಕಡೆ ಆಸ್ತಿನೂ ಇಲ್ಲ, ಈ ಕಡೆ ಗಂಡನ ಜೊತೆ ಸಂಸಾರನೂ ಮಾಡೋಕ್ಕಾಯ್ತಾ ಇಲ್ಲ. ಎರಡೂ ಇಲ್ದಿದ್ದಂಗಿದ್ರೆ ಸಂದಾಕಿರಕ್ಕಿಲ್ಲ. ಒಂದಿಲ್ಲ ಅಂತಂದ್ರೆ ಹೆಂಗೋ ಅಡ್ಜಸ್ಟ್ ಮಾಡ್ಕೋಬೋದು. ಎರಡೂ ಇಲ್ವಲ್ಲ, ಹೆಂಗೆ ಹೇಳು? ನಿನ್ನ ಗಂಡನ ಜೊತೆ ಬೇಕಾದ್ರೆ ನೀನು ಬದಲಾಯಿಸ್ಕೊಂಡು ಸುಖವಾಗಿ ಆರಾಮಾಗಿ ಇರ್ತೀಯ ಅನ್ನೋದಾದರೆ ಏನೋ ಒಂದು. ನಾನು ಸುಮ್ಮನಾಗೋಗ್ಬಿಡ್ತಾ ಇದ್ದೆ. ಆದರೆ ನೀನು ಹಿಂಗೆಲ್ಲ ಕೊರಗದು ನನ್ನ ಕೈಯಲ್ಲಿ ನೋಡೋಕ್ಕಾಯ್ತಿಲ್ಲ. ಏನೋ ಒಂಚೂರು ಜಮೀನು ಮನೆಯನ್ನ ಇದ್ರೆ ನೀನು ಸಂದಕ್ಕಿರ್ತೀನೋ ಅನ್ನೋ ಆಸೆಗೆ ಇಷ್ಟೆಲ್ಲನೂ ಹೇಳ್ದೆ ಅಷ್ಟೇ ನೀನು. ನೋಡು, ನೀನು ನಿನಗಿಷ್ಟ ಇಲ್ಲ ಅಂದರೆ ಬೇಕಾದ್ರೆ ಈಗಲೂ ಗಂಡನೇ ಬೇಕು ಅಂತ ಹೇಳಿದ್ರೆ ಈಗಲೂ ಬಿಟ್ಬಿಡು. ಅವನಿಂದ ನನಗೆ ಯಾವ ಸುಖನೂ ಇಲ್ಲ ಕಣಮ್ಮ. ಮದುವೆ ಮಾಡ್ಕೊಂಡು ಇಷ್ಟು ವರ್ಷ ಆದ್ರೂ ಹೆಂಡ್ತಿ ಅಂತ ಒಂದು ದಿನ ಕುತ್ಕೊಂಡು ಕುಸಿಯಾಗಿ ನನ್ನ ತಾಗ ಮಾತಾಡಿಲ್ಲ, ನನ್ನ ತಾಗ ಸಂದಾಕಿಲ್ಲ. ಇಷ್ಟೆಲ್ಲ ಇದ್ಮೇಲೆ ನನ್ನ ಗಂಡ ಅಂತ ಇಕ್ಕಣ್ಣ ಅಂತಾನೆ ಏನು ಮಾಡಲಿ? ಬಿಡು, ಜಮೀನು ಸಿಗ್ತದಲ್ಲ, ಹೆಂಗೋ ಒಸಿ ನಾವು ಜೀವನ ಮಾಡ್ಕೊಂಡು ಸಂಸಾರ ಮಾಡ್ಕೊಂಡು ಸಂದಾಕಿದ್ಬಿಡೋಣ. ಇದ್ರ ಅವಶ್ಯಕತೆನೇ ಇಲ್ಲ ನಮಗಂತೂ. ಇನ್ನು ಮಗ ಎಲ್ಲನ ಹೋಗ್ಲಿ ಕಣಮ್ಮ, ಯಾರೇನಾರ ಅನ್ಕೊಳ್ಳಿ. ಆಸ್ತಿ ಬದುತ್ತಲ್ಲ, ಜೀವನ ಕುಣ್ಕೊಂಡು ತಿನ್ಕೊಂಡಿರ್ಬೋದಲ್ಲ, ಅಷ್ಟೇ ಸಾಕು. ನನ್ನಂತ ಎಷ್ಟೋ ಜನ ಹೆಣ್ಮಕ್ಳು ಅದೇನೋ ಗಂಡಂತಾಗೆ ಮೆಟ್ನ ಓಡಿಸ್ಕೊಂಡು ಗಂಡ ಜೊತೆಗಿಲ್ದಿದ್ದಂಗೆ ಇದ್ರೂ ಮಾನ ಮರವದಿ ಅಂತ ಹೇಳ್ಬಿಟ್ಟು ಮಾನ ಮರವದಿಗೋಸ್ಕರ ಬದುಕ್ತಾವ್ರೆ. ಆದರೆ ನಾನು ಎಲ್ಲ ಬಿಟ್ಬಿಟ್ಟು ನನ್ನ ನೆಮ್ಮದಿಗೋಸ್ಕರ ಬದುಕ್ತಾ ಇವನಿ ಅಷ್ಟೇ ನೀನಿಯ. ನೀನು ನೋಡಿಲ್ದಿರೋದು ಏನೈತೆ? ಎಂದು ಇವನು ನನ್ನ ಹೆಂಡತಿ ಥರ ಒಪ್ಕೊಂಡವನು, ನನ್ನ ಎಂದನ ಒಂದಿನ ಖುಷಿಯಾಗಿ ಈಚೆ ಕಡೆ ಕರ್ಕೊಂಡೋಗವನ? ಇಲ್ಲ ಒಂದಿನ ಎಂದನ ನಗ್ನಂತ ನನ್ನ ಜೊತೆ ಕುಂತ್ಕೊಂಡು ಊಟ ಆಯ್ತಾ ಅಂತ ಹೇಳ್ಬಿಟ್ಟು ಮಾತಾಡೋಣ? ತಲೆಗೆ ಏಟು ಬಿದ್ದು ಬೀಳೋದಕ್ಕಿಂತ ಮುಂಚೆನೂ ಹಿಂಗೆ ಇದ್ದ, ಬಿದ್ದ ಮೇಲೂ ಹಿಂಗೆ ಅವನೇ. ಅಮ್ಮ, ಯಾವ ವ್ಯತ್ಯಾಸನೂ ಇಲ್ಲ ಕಣಮ್ಮ. ಶಿವನ ಜೊತೆ ಇರೋದಕ್ಕಿಂತ ಬಿಟ್ಬಿಟ್ಟು ನೆಮ್ಮದಿಗಿರೋದೇ ನೀನು ಎಷ್ಟೋ ವಾಸಿ ಕಣಮ್ಮ. ಸರಿ ಮಗಳೇ, ನನಗೇನು ನೀನು ಖುಷಿಯಾಗಿರ್ಬೇಕಷ್ಟೇ. ನೀನು ಯಾರ ಜೊತೆ ಇರ್ತೀಯ, ಏನು ಮಾಡ್ತೀಯ, ಏನು ಬಿಡ್ತೀಯ, ಅದೆಲ್ಲ ನನಗೆ ಮುಖ್ಯನೇ ಅಲ್ಲ. ನೀನು ಸಂದಕ್ಕಿರ್ತೀಯ ಅಷ್ಟೇ ಸಾಕು. ಇನ್ನು ಮ್ಯಾಲೆ ನಮ್ಮದು ದಿಲ್ದಾರು. ನೀನೇ ಚಿಕ್ಕ ಸಾವುಕತ್ತಿ ಮನೆಯಾಗೆ. ನೀನೇ ಸಾವುಕತ್ತಿ, ಚಿಕ್ಕ ಸಾವುಕತ್ತಿ ಯಾಕೆ? ಹೆಂಗ ಮಾಡಿ ಇನ್ನೊಂದು ಮನೆಗಿನೇ ತಗೊಬಿಟ್ಟು ನೆಮ್ಮದಿಯಾಗಿರೋಣ ಬಾ. ತಲೆನೋವೇ ಇಲ್ಲ. ಹೂ ಕಣಮ್ಮ, ಊರಾಗೆಲ್ಲ ನಮ್ಮನ್ನು ಆಡ್ಕೊಂತಿರೋ ಮಧ್ಯೆಲ್ಲ ಸಂದಕ್ಕಿರಬೇಕು. ಅಪ್ಪನೂ ನಾಳೆಗೆ ನಮ್ಮ ಮುಂದೆ ಕುಡಿಕ ಬತ್ತ ನೋಡ್ತಾ ಇರು ಅಂತ ಗತಿ ನೀನೇ ಬರೋದು. ಹ್ಞೂ, ಹೊರಟ್ರಾ? ರೆಡಿನಾ? ನಾವೊಂದು ಗಂಟೆಯಿಂದ ರೆಡಿಯಾಗಿ ನಿಂತ್ಕೊಂಡೇ ಇದ್ದೀವಿ. ನೀವು ಸದ್ಯ ಸರ್ನ ಬಂದ್ಬಿಟ್ಟು ಎಲ್ಲನೂ ಸೈನ್ ಹಾಕ್ಸ್ಕೊಟ್ಬಿಟ್ರೆ ಸಾಕು. ನಮ್ಮ ಮಗ ನಾನು ಪೇಪರ್ ಹುಡುಕ್ತಾ ಇದ್ವಿ, ಸಿಕ್ಕವೆ ಎಲ್ಲ ಎತ್ಕೊಂಡ್ಬಿಟ್ಟು ಬತ್ತಾವನೆ. ನಡೀರಿ, ಹೋಗ್ಬಿಟ್ಟು ಎಲ್ಲ ಮಾಡಿಸ್ಕೊಟ್ಬಿಟ್ಟು ಬರ್ತೀವಿ. ಆಯ್ತು ಅಮ್ಮ, ನಡೀರಿ, ಪೇಪರ್ ಎಲ್ಲ ಸಿಕ್ತು. ಮಗ, ನೀನ್ ಮಾಡ್ತಿರೋ ನಿರ್ಧಾರ ಸರಿಯಾಗೈತೆ ತಾನೇ? ಯಾಕಂದ್ರೆ ಇಷ್ಟು ದಿನ ನನ್ನ ಮೇಲೆ ನೀನು ನಿರ್ಧಾರ ಮಾಡ್ಕೊತಾ ಇದ್ದೆ, ನನ್ನ ವಿಚಾರದಾಗೇನೆ. ಇವಾಗ ನಿನ್ನ ನಿರ್ಧಾರಕ್ಕೆ ಬಿಟ್ಬಿಟ್ಟಿದ್ದೀನಿ. ನಿಂದೆಲ್ಲ ನಿರ್ಧಾರ ಸರಿಯಾಗೈತೆ ತಾನೇ? ನನ್ನ ನಿರ್ಧಾರ ಸರಿಯಾಗಿ ಐತಮ್ಮ. ನಾನು ಇವ್ರ ಜೊತೆ ಬಿಟ್ಬಿಟ್ರೆ ನಾನು ನೆಮ್ಮದಿಯಾಗೇನೆ ಇರ್ತೀನಿ. ಅಮೇರಿಕಾಗೆ ಹೊರಟೋಗ್ಬಿಡ್ತೀನಿ. ಇವ್ರ ಸವಾಸ ನೀನು ಬೇಡ ಕಣಮ್ಮ. ಸರಿ ಕಣ, ನಿನ್ನ ಖುಷಿನೇ ನನ್ನ ಖುಷಿನೂ. ಸರಿ ಬಾ, ಬರ್ದು ಕೊಟ್ಬಿಡು ಎಲ್ಲನೂ. ಇನ್ನು ಇಲ್ಲೇ ಕೋಟ್ ಕೊಟ್ಟು ಆಸ್ತಿ ಬಿದ್ದೈತೆ ನಿಮ್ಮ ಹುಡುಗಿದು. ಇನ್ನು ಅಲ್ಲಿ ಇಟ್ಕೊಂಡು ಇನ್ನೇನು ಮಾಡಬೇಕು? ಸರಿ ಬಾ ಹೋಗೋಣ. ಬೇಬಿ. ಹಾಂ ಬೇಬಿ. ಇವತ್ತು ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗ್ಬಿಡುತ್ತೆ ಅಲ್ವಾ? ಅಂದರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಟ್ಟು ನಾನು ನೀನು ಮತ್ತೆ ಬೇಗ ಮದುವೆ ಮಾಡ್ಕೋಬೋದಲ್ವಾ? ಹೌದು ಬೇಬಿ, ನಾನು ನೀನು ಮದುವೆ ಮಾಡ್ಕೋಬೋದು. ಏನು ತೊಂದರೆ ಇಲ್ಲ. ನಮಗೇನು ಅಂದರೆ ಇಷ್ಟೆಲ್ಲ ರೆಡಿ ಮಾಡಿ ಅದು ಇದು ಅಂತ ರೆಡಿ ಮಾಡ್ಕೋತಾ ಇದ್ದೀವಿ. ಯಾಕೋ ತುಂಬ ಅಡೆತಡೆ ಬರ್ತೈತೆ. ಅದಕ್ಕೇನೆ ನಾವ್ಯಾಕೆ ನಾಳೆನೇ ಬೇಗ ಎಲ್ಲಾದರೂ ರಿಜಿಸ್ಟರ್ ಆಫೀಸಲ್ಲೋ ಇಲ್ಲ ಅಂದರೆ ಎಲ್ಲಾದರೂ ದೇವಸ್ಥಾನದಲ್ಲೋ ಮದುವೆ ಮಾಡ್ಕೋಬಾರ್ದು? ಮತ್ತೆ ನಾಳೆ ಯಾರು ಬಂದು ಮದುವೆ ತಡೀತಾರೋ ಅಂತ ಭಯ ಆಗ್ತೈತೆ. ಅಲ್ಲ ಬೇಬಿ, ಇಷ್ಟೊಂದೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ಯಾ? ಮತ್ತೆ ಈಗ ಸಿಂಪಲ್ ಆಗಿ ಮಾಡ್ಕೊಂಡ್ರೆ ನಿಮ್ಮ ಡ್ಯಾಡಿ ಬೈಯಲ್ವಾ? ಅವ್ರ ಹತ್ರ ನಾನು ಮಾತಾಡ್ತೀನಿ ಫೋನಲ್ಲಿ. ಇನ್ನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ಸರಿನಾ? ನಾನು ಅವ್ರಿಗೆಲ್ಲ ಹೇಳ್ಕೊತೀನಿ. ಸರಿ ಆಯಿತು. ಥ್ಯಾಂಕ್ ಯು ಬೇಬಿ. ಲವ್ ಯು ಬೇಬಿ. ಲವ್ ಯು ಟು. ಹಬ್ಬ, ನನ್ನ ಜೀವನದಲ್ಲಿ ಇನ್ಮೇಲಾದರೂ ಖುಷಿಯಾಗಿ ಸಂತೋಷವಾಗಿ ನೆಮ್ಮದಿಯಾಗಿರಬೇಕು. ಹಲೋ ಮೇಡಮ್ ಅವರೇ, ಮನೆ ಯಾವಾಗ ಖಾಲಿ ಮಾಡ್ತೀರಾ? ಸರಿ, ನನ್ನ ವೀಕ್ ಅಷ್ಟೇ, ಎಲ್ಲ ಮುಗೀತು. ನನ್ನ ಗಂಡನ ಮನೆಗೆ ಹೋಗ್ತಾ ಇದ್ದೀನಿ. ಮತ್ತೆ ನನ್ನ ಗಂಡನ ಮನೆಗೆ ಹೋಗ್ತೀನಲ್ವಾ, ಈ ಮನೆ ಅವಶ್ಯಕತೆ ಏನಿಲ್ಲ, ಖಾಲಿ ಮಾಡ್ತೀನಿ. ನಿಮಗೆ ರೆಂಟ್ ಎಲ್ಲ ನಾನು ಅಡ್ವಾನ್ಸಾಗಿ ಕೊಟ್ಬಿಡ್ತೀನಿ. ನೋಡಿ, ಸೀರಿಯಲ್ ಶೂಟಿಂಗಿಗೆ ಮನೆ ಕೇಳಿದ್ದಾರೆ. ಅದಕ್ಕೆ ಬೇಗ ಅರ್ಜೆಂಟಾಗಿ ಖಾಲಿ ಮಾಡಿಕೊಟ್ರೆ ತುಂಬ ಒಳ್ಳೇದು ನಮಗೂನು. ಅಯ್ಯೋ ಸರ್, ಹೇಳಿದ್ನಲ್ಲ, ಜಸ್ಟ್ 1 ವೀಕ್ ಅಷ್ಟೇ. 1 ವೀಕ್ಗೆ ಫುಲ್ ಎಲ್ಲನೂ ಖಾಲಿ ಮಾಡ್ಕೊಂಡು ಹೊರಟೋಗ್ಬಿಡ್ತೀವಿ. ಓಕೆ ಮೇಡಮ್, ತುಂಬ ಡಿಲೇ ಮಾಡೋಕ್ಕೆ ಹೋಗ್ಬೇಡಿ. ಆಲ್ರೆಡಿ ನೀವು ಒಂದು 2 ಮಂತ್ಸಿಂದನೂ ಇದೇ ಮನೇಲಿದ್ದೀರಾ, ಗೊತ್ತಲ್ಲ ನಿಮ್ಗೂ. ಹಾಗೆಯೇ ಕಾರು, ಈ ಮನೆ ಎಲ್ಲನೂ ನನ್ನ ಕೈಲಿ ಕೊಟ್ಬಿಡ್ಬೇಕು. ಸರ್, ನಿಮ್ಮ ಕಾರ್ ನಾವು ಜಾಸ್ತಿ ಯೂಸೇ ಮಾಡಿಲ್ಲ ಸರ್. ಅದಕ್ಕೂ ಸೇರ್ ಪೇ ಮಾಡಿದ್ದೀವಲ್ಲ, ಏನು ಯೂಸ್ ಮಾಡಿಲ್ಲ. ಡ್ಯಾಮೇಜ್ ಆಗಿದ್ರೆ ಏನಾದರೂ ಹೊರಗಡೆ ನಿಂತಿದೆ ನೋಡ್ಕೊಳ್ಳಿ. ಕಾರು, ಈ ಮನೆ ಎರಡನ್ನೂ ಆದಷ್ಟು ಬೇಗನೆ ನಿಮಗೆ ನಾವು ಕೊಡ್ತೀವಿ. ಇನ್ನೊಂದು ವೀಕ್ ಅಷ್ಟೇ ಸರ್. ಇನ್ನೊಂದು ವೀಕ್ ಒಳಗಡೆ ಎಲ್ಲ ಸೆಟಲ್ಮೆಂಟನ್ನು ಮಾಡಿಬಿಡ್ತೀನಿ. ಓಕೆ ಆಯಿತು, ಆದಷ್ಟು ಬೇಗನೆ ಕೊಡಿ. ಈ ಡಬ್ಬ ಮನೆ ಅವಶ್ಯಕತೆ ನನಗೇನೈತೆ? ನನ್ನ ಗಂಡನ ಮನೆನೇ ಐತಲ್ಲ ಬೆಂಗಳೂರಲ್ಲಿ. ಏನೋ ಬಿಡು, ಊರಲ್ಲಿದೆ, ಬೆಂಗಳೂರಲ್ಲಿದೆ, ಎಲ್ಲೆಲ್ಲೋ ಇದೆ, ಫ್ಯಾಕ್ಟ್ರಿ ಇದೆ. ಅಂಥದ್ರಲ್ಲಿ ಇದ್ರ ಅವಶ್ಯಕತೆ ನನಗೇನೈತೆ? ಬಾಡಿಗೆ ಮನೆ ಅವಶ್ಯಕತೆ ಎಲ್ಲ ಆದಮೇಲೆ ನನ್ನ ಹತ್ರ ಏನೂ ಇಲ್ಲ ಅಂತ ಹೆಂಗೆ ಹೇಳೋದು? ಬೇಡ, ಬೇಬಿ ಎಲ್ಲ ಲಾಸ್ ಆಯಿತು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ. ಕಳ್ಕೊಂಡ್ವಿ, ಎಲ್ಲ ಲಾಸ್ ಆಯಿತು, ಬ್ಯಾಂಕವ್ರು ಬಂದುಬಿಟ್ಟು ಎಲ್ಲನೂ ನಮ್ಮನ್ನು ಮನೆಯಿಂದ ಈಚೆ ಕಡೆ ಕಳಿಸಿದ್ರು ಅಂತ ಏನಾದರೂ ಒಂದು ನಾಟಕ ಇರಲೇಬೇಕು. ಎಲ್ಲ ಪ್ಲಾನು ರೆಡಿ ಮಾಡ್ಕೊಂಡಿದ್ದೀನಲ್ಲ, ಇನ್ಯಾಕೆ ಯೋಚನೆ ಬಿಡು. ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗೇ ಇದೆ ನಿಮ್ಮದು ಡಾಕ್ಯುಮೆಂಟ್ಸು.
ಇವಾಗ ರಾಹುಲ್ ಅವರೇ, ನೀವು ಆಶಾ ಅನ್ನೋರ ಹೆಸರಿಗೆ ಅಂದ್ರೆ ನಿಮ್ಮ ವೈಫ್ ಹೆಸರಿಗೆ ಇಡೀ ಪ್ರಾಪರ್ಟಿನೆಲ್ಲನೂ ಅಂದ್ರೆ 7 ಎಕರ್ ಲ್ಯಾಂಡ್ ಹಾಗೇನೆ ಹಾಫ್ ಹೌಸ್ ಎಲ್ಲನೂ ಬರ್ಕೊಡ್ತಾ ಇದ್ದೀರಾ. ನಿಮ್ಗೆ ಇದೆಲ್ಲ ಒಪ್ಗೆ ತಾನೇ? ಹಾ ಸರ್, ಒಪ್ಕೆನೆ. ಇದು ನಮ್ಮ ಅಪ್ಪನ ಕಡೆಯಿಂದ ನಾನು ಬಂದಿರೋದು. ನಾನೆಲ್ಲ ನನ್ನ ವೈಫ್ಗೆ ಮಾಡಿಸ್ಕೊಡ್ತಾ ಇದ್ದೀನಿ. ಓಕೆ, ವೆಯ್ಟ್ ಮಾಡಿ, ಇದೆಲ್ಲ ರಿಜಿಸ್ಟರ್ದೆಲ್ಲನೂ ರೆಡಿ ಮಾಡ್ತೀನಿ. ಸರ್ ಹಾಗೇನೆ ಇನ್ನೊಂದು ಲೆಟರ್ನು ನೀವು ರೆಡಿ ಮಾಡ್ಕೊಡ್ಬೇಕು ನಮಗೆ. ಅಂದರೆ ಸರ್ ಅದೆಲ್ಲ ನಮ್ಮ ಲಾಯರ್ಗೆ ಹೇಳ್ಬಿಟ್ಟು ಪೇಪರ್ ಕೊಟ್ಟಿದ್ದೀವಿ ನೋಡಿ. ನನ್ನ ಹೆಂಡ್ತಿಗೂ ನನಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳ್ಬಿಟ್ಟು ಅದೊಂದು ಲೆಟರ್ ಆಗಿ ಇದು ಮಾಡಿಕೊಟ್ಬಿಟ್ಟು ರೆಡಿ ಮಾಡಿಕೊಡಿ ಸರ್. ಇನ್ನು ಇಬ್ರಿಗೂ ಯಾವ ಇದು ಸಂಬಂಧನೂ ಇಲ್ಲ ಅಂತ ಹೇಳ್ಬಿಟ್ಟು. ನೋಡಿ, ಇದು ರಿಜಿಸ್ಟರ್ ಆಫೀಸು, ನೀವು ಲಾಯರ್ ಆಫೀಸ್ಗೆ ಹೋಗ್ಬಿಟ್ಟು ಅದನ್ನ ಬರ್ಸ್ಕೊಳ್ಳಿ. ಇಲ್ಲಿ ಬರೀ ಲ್ಯಾಂಡ್ ರಿಜಿಸ್ಟ್ರೇಷನ್ ಅಷ್ಟೇ ನಡೆಯೋದು. ಇಲ್ಲಿ ಲ್ಯಾಂಡ್ ರಿಜಿಸ್ಟ್ರೇಷನ್ ಒಂದು ನಡೆಯುತ್ತೆ. ನೀವು ಉಳಿದಿರೋದು ಏನಿದ್ರು ಲಾಯರ್ ಹತ್ರ ನೋಡ್ಕೋಬೇಕು. ಆಯ್ತು ಸರ್, ಆಯ್ತು ಆಯ್ತು. ಬಿಡೋ ಮಗನೆ, ನಮಗೆ ಗೊತ್ತಿರೋ ಲಾಯರ್ ಅವರಲ್ಲ, ಅವ್ರ ಹತ್ರ ಏನೋ ಮಾತಾಡ್ಕೊಂಡು ಇದು ಮಾಡ್ಕೊಂಡ್ರೆ ಆಯ್ತು. ಈಗ ಅರ್ಜೆಂಟಾಗಿ ಇದೊಂದು ಮಾಡಿಸ್ಕೊಟ್ಬಿಟ್ರೆ ಇವ್ರ ಪಾಡ್ಗೆ ಇವ್ರು ಹೊರಟೋಗ್ತಾರೆ. ಇನ್ನು ಏನೈತಿನ ಆಮೇಲೆ ಇನ್ನು ಉಳಿದಿರೋದು ಏನಿದ್ರು ನಿಧಾನಕ್ಕೆ ಎಲ್ಲನೂ ಮಾಡ್ಕೊಂಡು ನಿಧಾನಕ್ಕೆ ಇದು ಮಾಡ್ಕೊಂಡು ಹೋದ್ರೆ ಆಯ್ತು. ನೀನೇನು ತಲೆ ಕೆಡಿಸ್ಕೊಬೇಡ, ಸುಮ್ಮನೆ ಇರು ಮಗಳೇ. ನಿಂಗೆಲ್ಲ ಓಕೆ ತಾನೇ? ಇನ್ನೂ ಪ್ರಾಬ್ಲಮ್ ಆಯ್ತಿಲ್ಲ ತಾನೇ? ಇಲ್ಲ ಕಣಮ್ಮ, ನನಗೆ ಎಲ್ಲ ಓಕೆನೇನೆ, ಖುಷಿನೇ ಆಯ್ತೈತೆ. ರಾಹುಲ್, ಬನ್ನಿ ನೀವು. ಹಾಂ ಸರ್. ಇದು ನೋಡಿ, ಇದೊಂದು ಸೈನ್ ಹಾಕ್ಬಿಟ್ಟು ಹಾಗೇನೆ ಇಲ್ಲಿ ತಂಬಿದೆಯಲ್ಲ, ತಂಬ್ ಕೊಟ್ಬಿಡಿ. ಈಗೆಲ್ಲ ಫುಲ್ ರಿಜಿಸ್ಟರ್ ಆಗಬೇಕಲ್ವಾ? ನೀವು ಅವ್ರಿಗೆ ಬರ್ದು ಕೊಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಎಲ್ಲ ರಿಜಿಸ್ಟರಲ್ಲಿ ಆಗಬೇಕು. ನೀವು ಅಲ್ಲಿ ತಂಬಿದೆ ನೋಡಿ, ತಂಬ್ ಕೊಟ್ಬಿಡಿ. ಹಾಗೆ ಇಟ್ಕೊಳ್ಳಿ. ದೇವ್ರೆ, ಎಲ್ಲ ಇವ್ರಿಗೆ ಬರ್ಕೊಡ್ತಾ ಇದ್ದೀವಿ. ಇವ್ರಿಗೆ ಬರ್ಕೊಡೋದು ಒಂದೇ, ತಿರುಪ್ತಿ ಉಂಡಿಗೆ ಹಾಕೋದು ಒಂದೇ. ಏನಾದರೂ ನೀನೇ ಕಾಪಾಡಬೇಕಪ್ಪ. ನನ್ನ ಮಗಂಗೆ ಮಾತ್ರ ಏನು ಮೋಸ ಆಗಬಾರ್ದು, ಏನು ನೋವಾಗಬಾರ್ದು ಕಣಪ್ಪ. ನೀನೇ ನನ್ನ ಮಗನ ಕೈ ಹಿಡಿದ್ಬಿಟ್ಟು ಕಾಪಾಡಬೇಕು ಕಣಪ್ಪ ತಂದೆ. ನೀನೇ ನಂಬ್ಕೊಂಡಿದ್ದೀವಿ ಕಣಪ್ಪ. ಓಕೆ 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 ಓಕೆ, ಹಂಗೆ ಗೋ ಬ್ಯಾಕ್. ಆಶಾ ಯಾರು? ಬನ್ನಿ. ನಾನೇ ಸರ್, ನಾನೇ. ಪೇಪರ್ ಮೇಲೆ ಒಂದು ಸೈನ್ ಹಾಕ್ಬಿಟ್ಟು ಹಾಗೆ ತಂಬ್ಕೊಡಮ್ಮ. ನೀನು ಆಸ್ತಿ ಎಲ್ಲ ನಿನ್ನ ಹೆಸ್ರಿಗೆ ಬರ್ತೈತೆ ಅಂತ. ಓಕೆ ಸರ್, ಓಕೆ. ಹಾಗೆ ಇರು, ಹಾಗೆ ಇರು. ಹಬ್ಬ ಸದ್ಯ ನನ್ನ ಮಗಳ ಹೆಸ್ರಿಗಿನ್ನ ಜಮೀನು ಮನೆ ಎಲ್ಲ ಬಂತು. ಇನ್ನು ನನ್ನ ಮಗಳು ನಾನು ಸುಖವಾಗಿ ಸಂತೋಷವಾಗಿರ್ಬೋದು. ಇವ್ರಿಗೆ ದೇವ್ರು ನೋಡ್ಕೊತಾನೆ ಬಿಡು. ನಾ ಮಾಡಿರೋ ಕರ್ಮ ನಮಗೆ, ಅವ್ರು ಮಾಡಿರೋ ಕರ್ಮ ಅವ್ರಿಗೆ. ಅವ್ರು ಮಾಡಿರೋದು ಅವ್ರು ಅನುಭವಿಸ್ತಾರೆ, ನಾವು ಮಾಡಿರೋದು ನಾವು ಅನುಭವಿಸೋಣ. ನನ್ನ ಮಗಳು ಮೋಸ ಮಾಡಿ ಮದುವೆ ಮಾಡ್ಕೊಂಡಿದ್ದಕ್ಕೆ ಇವತ್ತು ಏನೋ ಸರಿಯಾಗಿ ಆಯಿತು. ಹೋಗ್ಲಿ ಬಿಡು, ಇನ್ನೇನು ಮಾಡೋಕ್ಕಾಯ್ತದೆ. ನನ್ನ ಜೀವನನೂ ಹಿಂಗಾಯಿತು, ನನ್ನ ಮಗಳು ಜೀವನನೂ ಹಿಂಗಾಯಿತು. ಇನ್ನು ಏನು ಮಾಡೋದಿನ್ನ? ಓಕೆ, ಡನ್. ಓಕೆ ಓಕೆ ಓಕೆ, ಸರಿಯಾಗಿದೆ. ರಿಜಿಸ್ಟ್ರೇಷನ್ ಎಲ್ಲ ಆಗಿದೆ. ಇನ್ನು ಪ್ರಾಪರ್ಟಿ ಎಲ್ಲನೂ ಅವ್ರ ಹೆಸ್ರಿಗಾಗಿದೆ. ಇನ್ನೂ ಪ್ರಾಬ್ಲಮ್. ಓಕೆ ಸರ್, ಥ್ಯಾಂಕ್ ಯು. ನೋಡು, ನಿನ್ ಕೊಡೋದೆಲ್ಲ ಕೊಟ್ಟಿದ್ದೀನಿ. ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ, ಸರಿನಾ? ನೋಡಿ, ಲಾಯರ್ ಆಫೀಸ್ ಹತ್ರ ಹೋಗ್ಬಿಟ್ಟು ನೀಟಾಗಿ ಬರ್ಸ್ಕೊಂಡ್ಬಿಟ್ಟು ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳ್ಬಿಟ್ಟು ಹೋಗ್ಬಿಡೋಣ. ಇವತ್ತಿಂದ ನೀನು ಯಾರೋ ನಾನು ಯಾರೋ, ಮತ್ತೆ ಗಂಡ ಗಂಡ ಅಂತ ಫೋನ್ ಮಾಡೋದಾಗ್ಲಿ, ತಲೆ ತಿನ್ನೋದಾಗ್ಲಿ, ನಾನು ಹುಡಿಕೊಂಡು ಬರೋದಾಗ್ಲಿ, ಅದು ಇದು ಏನಾದರೂ ಮಾಡಿ ದೌಲತ್ ಮಾಡಿದೆ ಅಂದರೆ ನಾನಂತೂ ಸುಮ್ಮನೆ ಇರಲ್ಲ. ಸದ್ಯ ನೀನು ನನ್ನ ಲೈಫಿಂದ ಬಿಡಿಸ್ಕೊಂತ ಇದ್ದೀನಲ್ಲ, ಅದಕ್ಕಿನ್ನೂ ದೊಡ್ಡ ನೆಮ್ಮದಿ ನನಗಂತೂ ಈ ಜೀವನದಲ್ಲಿ ಯಾವುದೂ ಇಲ್ಲ. ನಿನ್ನಂತ ಗಂಡನ ಜೊತೆ ಸಂಸಾರ ಮಾಡೋದಕ್ಕಿಂತ ಗಂಡ ಇಲ್ದಿದಂಗೆ ಸಂಸಾರ ಮಾಡೋದೇ ಎಷ್ಟೋ ವಾಸಿ. ಜನಗಳಿಗೆ ಅವ್ರಿಗೊಂದು ಇದು ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ನಾವ್ಯಾಕೆ ಸರಿ ಬಿಡು ಅಂತ ಹೇಳ್ಬಿಟ್ಟು ತಲೆ ತಗ್ಗಿಸ್ಕೊಂಡು ಮಾಡಬೇಕು. ನಿಮ್ಮ ಯೋಗ್ಯತೆಗಳಿಗಿಷ್ಟು ಇಷ್ಟು ದಿನ ಏನೋ ಬಿಡು ನನ್ನ ಸಂಸಾರ ಉಳಿಸ್ಕೊಳಕ್ಕೆ ಅಂತ ಪ್ರಯತ್ನ ಪಡ್ತಾ ಇದ್ದೆ. ಈಗ ನೀನೇ ಇನ್ನೊಬ್ಬಳನ್ನ ಯಾವಳನ್ನ ಕಟ್ಕೊಳಕ್ಕೆ ಅಂತ ನೀನು ಹೋಗ್ಬೇಕಾದ್ರೆ ನನಗೇನಂತೆ, ನಾನು ಆರಾಮಾಗಿ ನೆಮ್ಮದಿಯಾಗಿರ್ತೀನಿ ಬಿಡು. ನನಗೆ ಗಂಡಸ್ರುಗಳು ಸವಾಸ ನೀನು ಬೇಡ. ಒಬ್ಳೇನೇ ನಮ್ಮ ಅಮ್ಮನ ಜೊತೆ ನೆಮ್ಮದಿಯಾಗಿ ಖುಷಿಯಾಗಿ ಐತೀನಿ. ಅಮ್ಮ ನಡಿಯಮ್ಮ, ಹೋಗೋಣ ಬಾ ಮಗಳೇ. ಬೀಗ್ರೆ, ನೀವೇನು ಹೇಳೋದು ನಾವು ಹೇಳ್ತೀವಿ. ಇವತ್ತಿಂದ ನಮಗೂ ನಿಮಗೂ ಯಾವ ಸಂಬಂಧನೂ ಇಲ್ಲ. ಇನ್ನು ನೀವು ಹತ್ರಕ್ಕೆ ಬಂದ್ರೂ ನಾವೇನು ಸಂಬಂಧಿಕರು ಅಂತ ಮಾತು ಆಡ್ಸೋಕ್ಕಿಲ್ಲ. ಮುಗೀತು. ನನ್ನ ಮಗಳಿಗೆ ಬೇಡ ಅಂತಂದಮೇಲೆ ನನಗೆ ತಾನೇ ನೀನು ಹಾಕಬೇಕು. ನೀವು ನನಗೇನು ಅವಶ್ಯಕತೆ ಇಲ್ಲ. ಮಗಳೇ ನಡಿಯೋ, ಹೋಗೋಣ. ಬಾರೋ ಮಗನೇ, ಹೋಗೋಣ. ಹಬ್ಬ, ಖುಷಿ ಖುಷಿ ಅಂದರೆ ನನಗೆ ಅಷ್ಟು ಖುಷಿ ಆಗ್ತಾ ಇದೆ ಕಣಮ್ಮ. ನಡಿ.